ನಮಸ್ಕಾರ ಸ್ನೇಹಿತರೆ, ಕ್ರಿಕ್ ಫ್ಯಾಷನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕ್ರಿಕೆಟ್ ಲೋಕದ ಅತ್ಯಂತ ಜನಪ್ರಿಯ ಲೀಗ್ ಎನಿಸಿಕೊಂಡಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಪಂಚದಾದ್ಯಂತ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದೆ. 2 ತಿಂಗಳುಗಳ ಕಾಲ ನಡೆಯುವ ಈ ಸೀಸನ್ಗಾಗಿ ಕ್ರಿಕೆಟ್ ಪ್ರೇಮಿಗಳು ವರ್ಷವಿಡೀ ಕಾದು ಕುಳಿತಿರುತ್ತಾರೆ. ಪ್ರತಿ ಪಂದ್ಯಕ್ಕೂ ಸಿಗುತ್ತಿರುವ ಪ್ರತಿಕ್ರಿಯೆ ನೋಡಿದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಿಗೂ ಇಷ್ಟೊಂದು ಕ್ರೇಜ್ ಇಲ್ಲ ಎಂಬ ಭಾವನೆ ಮೂಡುತ್ತದೆ. ಈ ಲೀಗ್ಗಳಲ್ಲಿ ಆಡಲು ವಿಶ್ವದಾದ್ಯಂತ ಕ್ರಿಕೆಟ್ ಆಟಗಾರರು ತುದಿಗಾಲಲ್ಲಿ ನಿಂತಿರುತ್ತಾರೆ. ಇದೇ ಲೀಗ್ನಿಂದಾಗಿ ದೇಶೀಯ ಯುವ ಪ್ರತಿಭೆಗಳು ಬೆಳಕಿಗೆ ಬರುತ್ತಿದ್ದಾರೆ. ಈಗಾಗಲೇ ಸ್ಟಾರ್ ಬ್ಯಾಟರ್ಗಳು ಇದೇ ಲೀಗ್ನಿಂದ ಟೀಮ್ ಇಂಡಿಯಾಕ್ಕೂ ಸೇರ್ಪಡೆಯಾಗಿದ್ದಾರೆ. ಇನ್ನು ತಂಡದ ಮಾಲೀಕರ ಬಗ್ಗೆ ನೋಡೋದಾದರೆ, ಇವರು ತಮ್ಮ ತಂಡಕ್ಕಾಗಿ ಪ್ರತಿ ಸೀಸನ್ನಲ್ಲಿ 200 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡ್ತಾರೆ. ಐಪಿಎಲ್ನಲ್ಲಿ ಸಿಗುವ ಬಹುಮಾನ ಮೊತ್ತ ವಿಜೇತ ತಂಡಕ್ಕೆ 20 ಕೋಟಿ, ರನ್ನರ್ ಅಪ್ಗೆ 13 ಕೋಟಿ, ಕ್ವಾಲಿಫೈಯರ್ನಲ್ಲಿ ವಿಜೇತ ತಂಡಕ್ಕೆ 7 ಕೋಟಿ, ಎಲಿಮಿನೇಟರ್ನಲ್ಲಿ ಸೋತ ತಂಡಕ್ಕೆ 6.5 ಕೋಟಿ ನೀಡಲಾಗುತ್ತದೆ. ಐಪಿಎಲ್ ಪ್ರಶಸ್ತಿ ಮೊತ್ತವನ್ನು ನೋಡಿದರೆ ಈ ವರ್ಷ ಹರಾಜಿನಲ್ಲಿ ಮಿಚೆಲ್ ಸ್ಟಾರ್ಕ್ ಸೇಲ್ ಆಗಿದ್ದು ಬರೋಬ್ಬರಿ 24.75 ಕೋಟಿ ರೂಪಾಯಿಗಳಿಗೆ. ಇಷ್ಟು ಹಣವನ್ನು ಕೂಡ ಐಪಿಎಲ್ ಬಹುಮಾನ ಇನ್ನೂ ಮುಟ್ಟಿಲ್ಲ. ಹಾಗಾದರೆ 200 ಕೋಟಿ ರೂಪಾಯಿ ಖರ್ಚು ಮಾಡಿ ಇಂಥ ಸಣ್ಣ ಬಹುಮಾನ ಮೊತ್ತಕ್ಕೆ ಪ್ರತಿ ತಂಡಗಳು ಏಕೆ ಆಡುತ್ತಿವೆ? ಐಪಿಎಲ್ ತಂಡಗಳ ಮಾಲೀಕರ ಆದಾಯದ ಮೂಲಗಳು ಯಾವುವು ಎಂದು ನೋಡೋಣ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಂಬರ್ 1, ಟೈಟಲ್ ಸ್ಪಾನ್ಸರ್. ಐಪಿಎಲ್ ತಂಡಗಳು ಅನೇಕ ಆದಾಯದ ಮೂಲಗಳನ್ನು ಹೊಂದಿವೆ. ಅವುಗಳಲ್ಲಿ ಟೈಟಲ್ ಸ್ಪಾನ್ಸರ್ ಕೂಡ ಒಂದು. ಐಪಿಎಲ್ ಲೋಗೋದ ಪಕ್ಕದಲ್ಲಿ ಟಾಟಾ ಐಪಿಎಲ್ ಎಂದು ಬರೆದಿರುವುದನ್ನು ನೀವು ನೋಡಿರ್ತೀರಾ. ಅದನ್ನೇ ಟೈಟಲ್ ಸ್ಪಾನ್ಸರ್ ಎಂದು ಕರೆಯುತ್ತಾರೆ. ಟಾಟಾ ಕಂಪನಿಯು ಈ ವರ್ಷ ಬರೋಬ್ಬರಿ 330 ಕೋಟಿಗಳನ್ನು ನೀಡಿ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನು ಖರೀದಿಸಿದೆ. ಇದರಲ್ಲಿ 50ರಷ್ಟು ಭಾಗವನ್ನು ಬಿಸಿಸಿಐ ಉಳಿಸಿಕೊಂಡರೆ ಉಳಿದ 50% ತಂಡದ ಮಾಲೀಕರಿಗೆ ವಿತರಿಸುತ್ತದೆ. ಹೀಗಾಗಿ ಟೈಟಲ್ ಸ್ಪಾನ್ಸರ್ ರೂಪದಲ್ಲಿ ತಂಡಗಳ ಮಾಲೀಕರಿಗೆ ಆದಾಯ ಬರುತ್ತದೆ. ನಂಬರ್ 2, ಮ್ಯಾಚ್ ಸ್ಪಾನ್ಸರ್ಶಿಪ್. ಐಪಿಎಲ್ ಪಂದ್ಯದಲ್ಲಿ ವಿವಿಧ ರೀತಿಯ ಸ್ಪಾನ್ಸರ್ಶಿಪ್ಗಳಿವೆ. ಉದಾಹರಣೆಗೆ ಕ್ರೆಡ್ ಪವರ್ ಪ್ಲೇ, ಸಿಯರ್ಟೆಲ್ ಸ್ಟ್ರಾಟಜಿಕ್ ಟೈಮ್ ಔಟ್, ಟಾಟಾ ನ್ಯೂ. ಈ ಮೂಲಕ ಸ್ಪಾನ್ಸರ್ಶಿಪ್ಗಳ ರೂಪದಲ್ಲಿ ಕೋಟಿಗಟ್ಟಲೆ ಆದಾಯ ಬರುತ್ತದೆ. ಪ್ರತಿಯೊಬ್ಬ ಸ್ಪಾನ್ಸರ್ಗಳು ಕೂಡ ಕನಿಷ್ಠ 25 ಕೋಟಿ ರೂಪಾಯಿಗಳನ್ನು ನೀಡಬೇಕು. ಒಂದು ಸೀಸನ್ನಲ್ಲಿ ಗಳಿಸಿದ ಆದಾಯದ 50% ಬಿಸಿಸಿಐ ಇಟ್ಟುಕೊಂಡರೆ ಉಳಿದ 50% ತಂಡದ ಮಾಲೀಕರಿಗೆ ನೀಡಲಾಗುತ್ತದೆ. ನಂಬರ್ 3, ಟಿವಿ ರೈಟ್ಸ್. ಐಪಿಎಲ್ ಪಂದ್ಯವನ್ನು ಯಾವುದಾದರೂ ಟಿವಿ ವಾಹಿನಿಯಲ್ಲಿ ಪ್ರಸಾರ ಮಾಡಲೇಬೇಕು. ಈ ಪಂದ್ಯಗಳನ್ನು ಪ್ರಸಾರ ಮಾಡಲು ಹಲವು ಚಾನೆಲ್ಗಳು ಕೋಟಿಗಟ್ಟಲೆ ಹಣ ನೀಡಲು ಸಿದ್ಧವಾಗಿರುತ್ತವೆ. ಹೆಚ್ಚು ಹಣವನ್ನು ನೀಡುವವರಿಗೆ ಈ ಹಕ್ಕನ್ನು ನೀಡಲಾಗುತ್ತದೆ. ಉದಾಹರಣೆಗೆ 2008ರಿಂದ 2017ರವರೆಗೆ ಸೋನಿ ನೆಟ್ವರ್ಕ್ ವರ್ಷಕ್ಕೆ 820 ಕೋಟಿ ವೆಚ್ಚದಲ್ಲಿ ಐಪಿಎಲ್ ಪಂದ್ಯವನ್ನು ಪ್ರಸಾರ ಮಾಡಿತ್ತು. 2018ರಿಂದ 2022ರವರೆಗೆ ಸ್ಟಾರ್ ಸ್ಪೋರ್ಟ್ಸ್ ಆ ಹಕ್ಕನ್ನು 16,400 ಕೋಟಿ ರು ನೀಡಿ ಖರೀದಿಸಿತ್ತು. 2024ರಲ್ಲಿ ಜಿಯೋ ಸಿನಿಮಾ ಹಾಗೂ ಡಿಸ್ನಿ ಕಂಪನಿಗಳು ಒಟ್ಟಾಗಿ 24,000 ಕೋಟಿ ಹೂಡಿಕೆ ಮಾಡಿ ಪ್ರಸಾರ ಹಕ್ಕನ್ನು ಪಡೆದುಕೊಂಡಿದ್ದವು. ಬಿಸಿಸಿಐ ಹಾಗೂ ತಂಡದ ಮಾಲೀಕರು ಈ ಆದಾಯದಲ್ಲಿ 50% ಹಂಚಿಕೊಳ್ಳುತ್ತಾರೆ. ಆದರೆ ಇಷ್ಟು ಹಣ ಕೊಟ್ಟು ವಾಹಿನಿಗಳು ಖರೀದಿಸಿದರೆ ಏನು ಲಾಭ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಅವರು ಜಾಹೀರಾತುಗಳ ಮೂಲಕ ಈ ಹೂಡಿಕೆ ಮಾಡಿದ 2ರಷ್ಟು ಹಣವನ್ನು ಗಳಿಸುತ್ತಾರೆ. ಪಂದ್ಯಗಳ ಸಮಯದಲ್ಲಿ ಜಾಹೀರಾತುಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. 10 ಸೆಕೆಂಡ್ ಟೈಮ್ ಸ್ಲಾಟ್ಗೆ 15 ಲಕ್ಷದವರೆಗೂ ವೆಚ್ಚವಾಗುತ್ತದೆ. ಈ ಜಾಹೀರಾತುಗಳ ರೂಪದಲ್ಲಿ ಚಾನೆಲ್ಗಳು ಆದಾಯವನ್ನು ಪಡೆಯುತ್ತವೆ. ನಂಬರ್ 4, ಟೀಮ್ ಸ್ಪಾನ್ಸರ್ಶಿಪ್. ಬಿಸಿಸಿಐ ನೀಡುವ ಆದಾಯದ ಹೊರತಾಗಿ ತಂಡದ ಮಾಲೀಕರಿಗೆ ಹೆಚ್ಚುವರಿ ಆದಾಯದ ಮಾರ್ಗಗಳಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಜೆರ್ಸಿಯ ಪ್ರಾಯೋಜಕತ್ವ. ತಂಡದ ಜೆರ್ಸಿಯಲ್ಲಿ ನೀವು ವಿವಿಧ ಲೋಗೋಗಳನ್ನು ಕಾಣಬಹುದು. ಅವುಗಳನ್ನು ಮುದ್ರಿಸಲು ಸಾಕಷ್ಟು ಹಣವನ್ನು ಪಾವತಿಸಬೇಕಾಗುತ್ತದೆ. ಮುಂಭಾಗದಲ್ಲಿ ಲೋಗೋ ಹಾಕಲು 30 ಕೋಟಿ ರೂಪಾಯಿ ಆದರೆ ಹಿಂಭಾಗದಲ್ಲಿ ಗೋಚರಿಸಬೇಕಾದರೆ 15 ಕೋಟಿ ನೀಡಬೇಕಾಗುತ್ತದೆ. ಈ ಬೆಲೆ ತಂಡದ ಕ್ರೇಜ್ ಮತ್ತು ಅಭಿಮಾನಿಗಳ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ನಂಬರ್ 5, ಟಿಕೆಟ್ ಸೆಲ್ಲಿಂಗ್. ಐಪಿಎಲ್ ಪಂದ್ಯದಲ್ಲಿ ಆಯಾ ತಂಡಗಳು ತಮ್ಮ ತವರು ಮೈದಾನದಲ್ಲಿ ಪಂದ್ಯಗಳನ್ನು ಆಡುತ್ತವೆ. ತವರು ಮೈದಾನದಲ್ಲಿ ನಡೆಯುವ ಪಂದ್ಯಗಳ ಟಿಕೆಟ್ ರೂಪದಲ್ಲಿ 80% ಆದಾಯ ತಂಡದ ಮಾಲೀಕರಿಗೆ ಸೇರಲಿದೆ. ಉಳಿದ 20% ರಾಜ್ಯದ ಕ್ರಿಕೆಟ್ ಮಂಡಳಿಗಳು ತೆಗೆದುಕೊಳ್ಳುತ್ತವೆ. ಈ ಕ್ರಿಕೆಟ್ ರೂಪದಲ್ಲಿ 28 ಕೋಟಿ ರುವರೆಗೂ ಆದಾಯ ಬರಲಿದೆ. ಅವುಗಳಲ್ಲಿ 80% ತಂಡದ ಮಾಲೀಕರು ತೆಗೆದುಕೊಳ್ಳುತ್ತಾರೆ. ಈ ಮೂಲಕ ತಂಡದ ಮಾಲೀಕರಿಗೆ ಟಿಕೆಟ್ ಮಾರಾಟದ ರೂಪದಲ್ಲಿಯೂ ಆದಾಯ ಸಿಗುತ್ತದೆ. ನಂಬರ್ 6, ಸೆಲ್ಲಿಂಗ್ ಮರ್ಚೆಂಡೈಸಸ್. ತಂಡದ ಮಾಲೀಕರು ಮರ್ಚೆಂಡೈಸ್ ಮಾದರಿಯ ರೂಪದಲ್ಲಿ ದೊಡ್ಡ ಆದಾಯವನ್ನು ಪಡೆಯುತ್ತಾರೆ. ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡದ ಜೆರ್ಸಿಗಳನ್ನು ಖರೀದಿಸುತ್ತಾರೆ.
ಅಲ್ಲದೆ ತಮ್ಮ ನೆಚ್ಚಿನ ತಂಡಗಳ ಲೋಗೋಗಳೊಂದಿಗೆ ಕ್ಯಾಪ್ಗಳು, ಕೀಚೈನ್ಗಳು, ಮೊಬೈಲ್ ವ್ಯಾಲೆಟ್ಗಳು ಮತ್ತು ಜೆರ್ಸಿಗಳನ್ನು ಸಹ ಖರೀದಿಸುತ್ತಾರೆ. ತಂಡದ ಮಾಲೀಕರಿಗೂ ಇವುಗಳ ರೂಪದಲ್ಲಿ ಆದಾಯ ಸಿಗುತ್ತದೆ. ವಿಶೇಷವಾಗಿ ಜೆರ್ಸಿಗಳ ಮೇಲೆ ತಂಡದ ಮಾಲೀಕರು ಉತ್ತಮ ಆದಾಯವನ್ನು ಪಡೆಯುತ್ತಾರೆ. ನಂಬರ್ 7, ವಿನ್ನಿಂಗ್ ಪ್ರೈಸ್. ತಂಡದ ಮಾಲೀಕರು ಬಹುಮಾನದ ರೂಪದಲ್ಲಿ ಆದಾಯವನ್ನು ಪಡೆಯುತ್ತಾರೆ. ವಿಜೇತ ತಂಡಕ್ಕೆ 20 ಕೋಟಿ ಹಾಗೂ ರನ್ನರ್ ಅಪ್ಗೆ 13 ಕೋಟಿ ರೂಪಾಯಿಗಳನ್ನು ನೀಡಲಾಗುತ್ತದೆ. ಈ ಬಹುಮಾನದ ಅರ್ಧದಷ್ಟು ಮೊತ್ತವು ತಂಡದ ಮಾಲೀಕರಿಗೆ ಹೋಗುತ್ತದೆ. ಉಳಿದ ಅರ್ಧವನ್ನು ತಂಡದ ಸದಸ್ಯರು ಹಾಗೂ ಆಟಗಾರರ ನಡುವೆ ಸಮಾನವಾಗಿ ವಿಂಗಡಿಸಲಾಗುತ್ತದೆ. ಹೀಗೆ ನಾನಾ ರೂಪದಲ್ಲಿ IPL ತಂಡಗಳು ಆದಾಯವನ್ನು ಗಳಿಸುತ್ತವೆ. ಸ್ನೇಹಿತರೆ, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.